ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬಿಜೆಪಿ ನಾಯಕರ ವಕ್ಫ್ ಹೋರಾಟದಲ್ಲಿ ಗೊಂದಲ. ಪ್ರತ್ಯೇಕ ಹೋರಾಟಕ್ಕಿಳಿದ ಅತೃಪ್ತರಿಗೆ ಬಿವೈ ವಿಜಯೇಂದ್ರ ಶಾಕ್. ಬಿಜೆಪಿ ರಾಜ್ಯ ಘಟಕದಿಂದ ಒಂದೇ ವೇದಿಕೆಯಲ್ಲಿ ಹೋರಾಟಕ್ಕೆ ಸಿದ್ಧತೆ. ಬೈ ಎಲೆಕ್ಷನ್ ಸಂದರ್ಭದಲ್ಲೇ ಸಚಿವ ಜಮೀರ್ ಎಡವಟ್ಟಿನ ಹೇಳಿಕೆ. ಫಲಿತಾಂಶದ ಬಳಿಕ ಮತ್ತೊಮ್ಮೆ ಹೈಕಮಾಂಡ್ಗೆ ದೂರು ನೀಡೋಕೆ ಪ್ಲಾನ್. ಪಕ್ಷದ ಇಮೇಜ್ ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರು ಮುಖಂಡರ ಅಸಮಾಧಾನ. ಚನ್ನಪಟ್ಟಣದಲ್ಲಿ ಚಕ್ರವ್ಯೂಹ ಭೇದಿಸ್ತಾರ ಅಭಿಮನ್ಯು. ಸೈನಿಕನನ್ನೇ ಗೆಲ್ಲಿಸ್ತಾರ ಮತದಾರರು. ಬೊಂಬೆ ನಾಡಿನ ಪಾಲಿಟಿಕ್ಸ್ಗೆ ಸಕ್ಕರೆ ನಾಡಲ್ಲಿ ಭರ್ಜರಿ ಬೆಟ್ಟಿಂಗ್. ಮಂಡ್ಯದಲ್ಲಿ ಅಭಿಮಾನಿಗಳು ಕಾರ್ಯಕರ್ತರಿಂದ ಕೋಟಿ ಕೋಟಿ ಬಾಜಿ. ಮುಡಾದಲ್ಲಿ 50-50 ಹಗರಣದ ನಡುವೆ ಮಹತ್ತರ ಬೆಳವಣಿಗೆ. ಕಾನೂನು ಬಾಹಿರ ಖಾತೆ ಕಂದಾಯ ನಿಲ್ಲಿಸಿದ ಮುಡಾ. ನಗರಾಭಿವೃದ್ಧಿ ಕಾಯ್ದೆಯ ಪ್ರಕಾರ ಕೆಲಸ ಮಾಡೋಕೆ ಡಿಸಿ ಸೂಚನೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಾಲಿಗೆ ಖರ್ಗೆ ಸ್ಟಾರ್ ಕ್ಯಾಂಪೇನರ್. ಮರಾಠಿ ಮಾಡೋ ಸಾದ ಮಲ್ಲಿಕಾರ್ಜುನ ಖರ್ಗೆ. ಮರಾಠಿ ಉರ್ದುವಿನಲ್ಲಿ ಭಾಷಣದ ಮೂಲಕ ಜನರನ್ನ ಸೆಳೀತಾ ಇರೋ ಖರ್ಗೆ. ಮಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಲಕ್ಕಿ ಸ್ಕೀಮ್ ಹಾವಳಿ. ಪ್ರತಿ ತಿಂಗಳು 1000 ರೂಪಾಯಿ ಕಟ್ಟಿದ್ರೆ ಕೋಟಿ ಮೌಲ್ಯದ ಬಹುಮಾನ ಅಂತ ಜಾಹೀರಾತು. ಸ್ಕೀಮ್ಗಳಿಗೆ ಫೇಮಸ್ ತುಳು ಸಿನಿಮಾ ಸೆಲೆಬ್ರಿಟಿಗಳ ಸಾಥ್. ಐಟಿಗೆ ವಂಚಿಸಿ ಗೋಲ್ಮಾಲ್ ಅನುಮಾನ. ಬೆಂಗಳೂರಲ್ಲಿ ಬೆಸ್ಕಾಂ ಸಿಬ್ಬಂದಿ ಮೇಲೆ ಇನ್ಸ್ಪೆಕ್ಟರ್ ದರ್ಪ. ವಾಚ್ಯವಾಗಿ ನಿಂದಿಸಿ ಆವಾಜ್ ಹಾಕಿದ್ರಂತೆ ಶ್ರೀನಿವಾಸ್ ಗೌಡ. 2 ತಿಂಗಳ ಬಿಲ್ ಕಟ್ಟಿಲ್ಲ ಅಂತ ಕನೆಕ್ಷನ್ ತೆಗೆಯೋಕೆ ಹೋದಾಗ ಘಟನೆ. ಹದಿನಾರು ದಿನಗಳಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ನಟ ದರ್ಶನ್ ಇನ್ನೂ ಸರ್ಜರಿ ಆಗಿಲ್ಲ. ಮತ್ತೊಂದೆಡೆ ಜಾಮೀನು ರದ್ದು ಕೋರಿ ಮೇಲ್ಮನವಿಗೆ ಪೊಲೀಸರ ಸಿದ್ಧತೆ. ಫಿಸಿಯೋಥೆರಪಿ ಮಾತ್ರ ಸಾಕು ಅಂದ್ರೆ ಬೇಲ್ ಕ್ಯಾನ್ಸಲ್ ಆಗುವ ಆತಂಕ. ಮತ್ತೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಪ್ರಥಮ್ ಅಸಮಾಧಾನ. ಜೈ ಡಿ ಬಾಸ್ ಅಂತ ಕೂಗೋಕೆ ಹೇಳಿ ನಿಂದಿಸಿದ್ರು. ಡಿ ಫ್ಯಾನ್ಸ್ ಗೂಂಡಾಗಿರಿ ಮಿತಿ ಮೀರಿದೆ ಅಂತ ಟ್ವೀಟ್ ಮಾಡಿ ಕಿಡಿ. ಸಹಕಾರ ಕ್ಷೇತ್ರದಲ್ಲೂ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಒಳ ಏಟಿನ ಬಿಸಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ಕೈತಪ್ಪಿ ಭಾರಿ ನಿರಾಸೆ. ಲೋಕಸಭೆ ಎಲೆಕ್ಷನ್ ಬಳಿಕ ಮತ್ತೊಂದು ಹಿನ್ನಡೆಯಿಂದ ಕಂಗೆಟ್ಟ ಮಾಜಿ ಸಂಸದ. ವಿ ಸೋಮಣ್ಣ ಕೇಂದ್ರ ರೈಲ್ವೆ ಸಚಿವರಾದ ಬಳಿಕ ತುಮಕೂರಿಗೆ ಬಂಪರ್ ಆಫರ್. 3 ಎಕ್ಸ್ಪ್ರೆಸ್ ರೈಲುಗಳ ನಿಲುಗಡೆಗೆ ಹಸಿರು ನಿಶಾನೆ. ತಿಪಟೂರು ಗುಬ್ಬಿ ಚಂದ್ರ ಬಹುದಿನದ ಬೇಡಿಕೆ ಈಡೇರಿಸಿದ ಸೋಮಣ್ಣ. ಶ್ಯೂರಿಟಿ ಕೊಟ್ಟು ಬಿಡಿಸಿದ್ದ ನಟನ ಬಗ್ಗೆ ಗೊತ್ತೇ ಇಲ್ಲ ಎಂದ ಜೋಡಿ ಕೊಲೆ ಆರೋಪಿ. ಮಾನವೀಯತೆ ಮೇಲೆ ರಿಲೀಸ್ ಮಾಡಿಸಿದ್ದ ನಟ ದುನಿಯಾ ವಿಜಯ್. ಪೊಲೀಸರ ವಿಚಾರಣೆ ವೇಳೆ ಯಾರು ಬಿಡಿಸಿದ್ರೋ ಗೊತ್ತೇ ಇಲ್ಲ ಅಂತ ಹಾರಿಕೆಯ ಉತ್ತರ. ಒಂದೇ ಬೈಕ್ನಲ್ಲಿ ಹಾಸಿಗೆ ಟೆಂಟ್ ಜೊತೆಗೆ ಹೊರಟಿದ್ದ 8 ಮಂದಿ. ತುಂಬಿದ ಕುಟುಂಬ ಕಂಡು ಪೊಲೀಸರೇ ಶಾಕ್. ಕುಟುಂಬಕ್ಕೆ ಟ್ರಾಫಿಕ್ ಸುರಕ್ಷತೆಯ ಬಗ್ಗೆ ಎಚ್ಚರಿಕೆ ನೀಡಿ ಬಿಟ್ಟು ಕಳುಹಿಸಿದ ಎಸ್ಐ. ತುಂಗಭದ್ರಾ ನದಿ ತೀರದಲ್ಲಿ ತುಂಗಾರತಿಯ ಸಂಭ್ರಮ. ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಕಾರ್ಯಕ್ರಮ. ಸಾವಿರಾರು ಹಣತೆಗಳ ದೃಶ್ಯ ಕಾವ್ಯವನ್ನ ಕಣ್ತುಂಬಿಕೊಂಡ ಭಕ್ತರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ದೇವ್ ದೀಪಾವಳಿ ಸಂಭ್ರಮ. ದೀಪ ಬೆಳಗಿ ಖುಷಿಪಟ್ಟ ಉಪರಾಷ್ಟ್ರಪತಿ ಸಿಎಂ ಯೋಗಿ. ಗಂಗೆ ಮೇಲೆ ಕಳೆಗಟ್ಟಿದ್ದ ವರ್ಣರಂಜಿತ ಲೇಸರ್ ಶೋಗೆ ಜನ ಫಿದಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.